ಎಲ್ಲರಿಗೂ ನಮಸ್ಕಾರ. ಕೊರೋನಾ ಎರಡನೇ ಅಲೆ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವು ಅಗತ್ಯ ಮಾಹಿತಿ ಹಂಚಿಕೊಳ್ಳಿಕ್ಕೆ ಇಚ್ಛಿಸ್ತೇನೆ. ನಮಗೆ ಏಪ್ರಿಲ್ ಮೊದಲನೇ ವಾರದಿಂದ ಎರಡನೇ ಅಲೆ ಶುರುವಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ಆ ಡೇಟಿಂದ ಸ್ವಲ್ಪ ಹೆಚ್ಚು ಕೇಸಸ್ ಬರ್ತಾ ಇತ್ತು. ಮಾರ್ಚ್ನಲ್ಲಿ ನಮ್ದು ಆವ್ರೇಜ್ 100ಕ್ಕಿಂತ ಕಮ್ಮಿ ಇತ್ತು ಕೇಸಸ್. ಬಟ್ ಈಗ ಸರಾಸರಿ 700-800 1000 ತನಕ ಟಚ್ ಆಗ್ತಾ ಇದೆ. ಯಾವಾಗಲೂ ಬ್ಯಾಂಗ್ಳೂರ್ಗೆ 1/10 ಆಫ್ ದ ಪಾಪ್ಯುಲೇಷನ್ ನಾವು ಇರೋದ್ರಿಂದ 1/10 ಆಫ್ ದ ಕೇಸಸ್ ವರ್ ಆಲ್ವೇಸ್ ಮೈಸೂರಿನಲ್ಲಿ ಇತ್ತು. ಬಟ್ ದೇರ್ ಆರ್ 2 ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ನಾವು ಈ ಸೆಕೆಂಡ್ ವೇವ್ನಲ್ಲಿ ಬರುವಂಥ ಕೇಸಸ್ಗೂ ಫಸ್ಟ್ ವೇವ್ ಕೇಸಸ್ಗೂ ನೋಡಿದರೆ ಗೊತ್ತಾಗುತ್ತದೆ. ಮೊದಲನೇದಾಗಿ ಸಿಂಪ್ಟಮ್ಸ್. ಫಸ್ಟ್ ವೇವ್ನಲ್ಲಿ ಏನೇನು ಸಿಂಪ್ಟಮ್ಸ್ ಇತ್ತು ಆ ಸಿಂಪ್ಟಮ್ಸ್ ಜೊತೆ ದೇರ್ ಆರ್ ನ್ಯೂ ಸಿಂಪ್ಟಮ್ಸ್, ಸ್ಟಮಕ್ ಏಕ್, ಡಯೇರಿಯಾ, ಇಂಥ ಕೇಸಸ್ ಆಲ್ಸೋ ಆರ್ ಕೋವಿಡ್ ಕೇಸಸ್ ಓನ್ಲಿ ಸೆಕೆಂಡ್ ವೇವ್ನಲ್ಲಿ. ಇನ್ನೊಂದು ಬಹಳ ಮುಖ್ಯವಾಗಿ 15-20% ಆಫ್ ಕೇಸಸ್ನಲ್ಲಿ RT-PCR ನೆಗೆಟಿವ್ ಇದ್ದರೂ ಕೋವಿಡ್ ಪಾಸಿಟಿವ್ ಕೇಸೇ ಇದೆ. ಸೊ ಇಟ್ ಈಸ್ ನಾಟ್ ಬೀಯಿಂಗ್ ಟೆಸ್ಟ್ನಲ್ಲಿನೂ ನಮಗೆ ಫಾಲ್ಸ್ ನೆಗೆಟಿವ್ ಅಂತ ಬರ್ತಾ ಇದೆ, ಈವನ್ ದೋ ವಿ ಆರ್ ಡೂಯಿಂಗ್ RT-PCR ಟೆಸ್ಟ್. ಸೊ ಇವೆರಡೂ ದೇ ಆರ್ ವೆರಿ ಇಂಪಾರ್ಟೆಂಟ್ ಚೇಂಜಸ್ ಫ್ರಮ್ ದ ಫಸ್ಟ್ ವೇವ್ ಟು ದ ಸೆಕೆಂಡ್ ವೇವ್. ಸೊ ಟೆಸ್ಟ್ ಮಾಡಿದ್ರೂ ನೆಗೆಟಿವ್ ಬಂದರೂ ನಿಮಗೆ ಸಿಂಪ್ಟಮ್ಸ್ ಇದೆ ಅಂದರೆ, ಆ್ಯಂಡ್ ನಾಟ್ ಓನ್ಲಿ ಹಿಂದೆ ಇರುವಂಥ ಸಿಂಪ್ಟಮ್ಸ್ ವಿಚ್ ವರ್ ಲಾಸ್ ಆಫ್ ಟೇಸ್ಟ್, ಜ್ವರ, ಇದೆಲ್ಲ ಜೊತೆ ಎನಿ ಅದರ್ ಸಿಂಪ್ಟಮ್ಸ್ ಇದ್ದರೂ ಯು ಮಸ್ಟ್ ಬಿ ವೆರಿ ಕೇರ್ಫುಲ್. ಇಟ್ ಈಸ್ ಅ ಸೈನ್ ಆಫ್ ಕೋವಿಡ್. ಸೊ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಚೇಂಜಸ್ ನಾವು ಸೆಕೆಂಡ್ ವೇವ್ಗೂ ಫಸ್ಟ್ ವೇವ್ಗೂ ನೋಡಿದರೆ. ದ ಅದರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಲ್ಸೋ ದ್ಯಾಟ್ ಬಹಳ ವೇಗವಾಗಿ ಆ್ಯಂಡ್ ತುಂಬ ಸ್ಟೀಪ್ ಆಗಿ ರೇಸ್ ಆಗ್ತಾ ಇದೆ ಕೇಸಸ್. ದಿನಕ್ಕೂ ವಿ ಆರ್ ಆ್ಯಡಿಂಗ್ ಮೋರ್ ಕೇಸಸ್. ಸೊ ದಟ್ ಈಸ್ ನಾವು ಟೆಸ್ಟ್ ಮಾಡಿದ ಕೇಸಸ್ ಏನು ಹೋಗ್ತಾ ಇದ್ದೀವಿ. ಬಟ್ ನಾವು ಹಾಸ್ಪಿಟಲ್ಸ್ನಲ್ಲಿ ಇಲ್ಲೆಲ್ಲ ನೋಡಿದರೆ ಜನ ತುಂಬಿಕೊಂಡು ಬರ್ತಾ ಇದ್ದಾರೆ. ಸೊ ಫಸ್ಟ್ ವೇವ್ನಲ್ಲಿ ದೋ ಇಟ್ ವಾಸ್ ಅ ಲಿಟಲ್ ಸ್ಲೋ ಇನ್ ಸ್ಪ್ರೆಡಿಂಗ್. ಸೆಕೆಂಡ್ ವೇವ್ನಲ್ಲಿ ಒಂದೇ ತಿಂಗಳಲ್ಲಿ ನಾವು 300 ಕೇಸಸ್ಸಿಂದ 1000 ಕೇಸಸ್ ಟಚ್ ಆಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಹೂವರ್ RT-PCR ನೆಗೆಟಿವ್ ತುಂಬ ಕೇಸಸ್ ಬರ್ತಾ ಇದೆ. ಸೊ ದ ಸರ್ಜ್ ಇಸ್ ಸ್ಟೀಪ್ ಆ್ಯಂಡ್ ಸಡನ್ ಅಂತ ಹೇಳಬೇಕು ನಾವು. ಸೊ ಈ ನಿಟ್ಟಿನಲ್ಲಿ ನಾವು ಏನು ಸಿಚುವೇಶನ್ ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ಸ್ಟೇಟ್ನಲ್ಲಿ ಆ್ಯಂಡ್ ಜಿಲ್ಲೆನಲ್ಲಿ ಒಂಥರ ಆತಂಕ ಸೃಷ್ಟಿಯಾಗಿದೆ. ಆತಂಕ 2 ವಿಷಯದ ಬಗ್ಗೆ ಇದೆ. ಒಂದು, ನೆಸೆಸರಿ ಔಷಧಿಗಳು ಲಭ್ಯವಿರ್ತಾ ಇಲ್ಲ, ಎಸ್ಪೆಷಲಿ ರೆಮಿಡಿಸಿವಿರ್ ಅಂತ. ಎರಡನೇದು, ಆಕ್ಸಿಜನ್ ಅಥವಾ ಬೆಡ್ಸ್ ಇಲ್ಲ ಅನ್ನೋದು ಎರಡನೇ ಆತಂಕ ನಾವು ನೋಡ್ತಾ ಇದ್ದೀವಿ. ನಾವು ಈ ಫೇಸ್ಬುಕ್ ಲೈವ್ ಮುಖಾಂತರ ವಿ ವಾಂಟ್ ಟು ಅಡ್ರೆಸ್ ಬೋತ್ ದೀಸ್ ಸಿಚುವೇಶನ್ಸ್. ರೆಮಿಡಿಸಿವಿರ್ ಅನ್ನೋದು ಲಾಸ್ಟ್ ವೇವ್ನಲ್ಲಿ ಆ್ಯಂಡ್ ಆಲ್ಸೋ ಸುಮಾರು ತಿಂಗಳಿಂದ ದೇ ಹ್ಯಾವ್ ಬೀನ್ ಯೂಸಿಂಗ್ ಇಟ್ ಆಸ್ ಅ ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಸಿಂಪ್ಟಮ್ಸ್ಗೆ ಬಂದಾಗ ರೆಮಿಡಿಸಿವಿರ್ ಕೊಡ್ತಾ ಇದ್ದಾರೆ. ರೆಮಿಡಿಸಿವಿರ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲಿ ಅಥವಾ ತಾಲೂಕು ಹಾಸ್ಪಿಟಲ್ಸ್ನಲ್ಲಿ ಯಾವುದೂ ಕೊರತೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 140 ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ. ಆದರೆ ಬರೀ 35 SAST ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಅಲ್ಲಿ ರಿಜಿಸ್ಟರ್ ಆಗಿದವರಿಗೆ ಸರ್ಕಾರ ವತಿಯಿಂದ ನಾವು ಅಲೋಕೇಟ್ ಮಾಡಿ ಕೊಡ್ತೀವಿ. ಬೇರೆಯವರು ರಿಜಿಸ್ಟರ್ ಆಗದೇನೆ ಪ್ರೈವೇಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥವರಿಗೆ ಈ ಆತಂಕ ತುಂಬ ಜಾಸ್ತಿ ಕಾಣ್ತಾ ಇದೆ. ಜನರಲ್ ಆಗಿ ರೆಮಿಡಿಸಿವಿರ್ ಕೊರತೆ ಇದೆ. ಮೇ 1 ಈ ಕೊರತೆ ಸ್ವಲ್ಪ ಸುಧಾರಣೆ ಆಗುತ್ತದೆ. ಅಷ್ಟರೊಳಗೆ ನಾವು ರೇಷನ್ ಮಾಡಿ ಕೊಡುವ ಅಗತ್ಯತೆ ಇದೆ ರೆಮಿಡಿಸಿವಿರ್ಗೆ. ಸೊ ಯಾರಾದರೂ SAST ಪೋರ್ಟಲ್ ಮುಖಾಂತರ ರಿಜಿಸ್ಟರ್ ಆಗಿ ಬಂದರೆ ಅವರಿಗೆ ರೆಮಿಡಿಸಿವಿರ್ ಕೊರತೆ ಇಲ್ಲ. ಬಿಕಾಸ್ ಆನ್ ಆನ್ ಆವ್ರೇಜ್ 6 ವಯಲ್ಸ್ ಕೊಡಬೇಕು. ಒಂದೇ ವಯಲಿಂದ ಆಗಲ್ಲ. ಒಂದು ದಿನಕ್ಕೆ ನಮ್ಗೆ ಇಷ್ಟು ಕೊಡಿಸಿ ಅಂತ ಹೇಳೋಕ್ಕಾಗಲ್ಲ. ನೀವು SAST ಪೋರ್ಟಲ್ ಮುಖಾಂತರ ನೀವು ಬಂದರೆ ಖಂಡಿತ ರೆಮಿಡಿಸಿವಿರ್ದು ಕೊರತೆ ಇಲ್ಲ. ದಟ್ ಈಸ್ ಒನ್ ಥಿಂಗ್. ಸೆಕೆಂಡ್ ಈಸ್ ಅಬೌಟ್ ಬೆಡ್ಸ್. ಇನ್ನೊಂದು ಏನು ಆಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ 1000 ಕೇಸಸ್ ಇದ್ದರೆ ಓನ್ಲಿ 10-20%. ಇನಿಷಿಯಲಿ ಇಟ್ ವಾಸ್ 10%. ಈಗ ಹೆಚ್ಚಲಾಗಿರೋದ್ರಿಂದ 20%. 10-20%ಗೆ ಮಾತ್ರ ಹಾಸ್ಪಿಟಲೈಸೇಷನ್ ಅವಶ್ಯಕತೆ ಇದೆ. ಸೊ ದಟ್ ಈಸ್ ಅರೌಂಡ್ 200 ಬೆಡ್ಸ್. ಬಟ್ ಈಗ ನಾವು ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ ಪ್ರೈವೇಟ್ನಲ್ಲಿ 3000 ಬೆಡ್ಸ್ ಇದೆ, ಗೌರ್ಮೆಂಟ್ನಲ್ಲಿ 2000 ಬೆಡ್ಸ್ ಇದೆ, ಪ್ಲಸ್ ಅದರ್ ಈ ಜಯದೇವ ಇಂಥ ಹಾಸ್ಪಿಟಲ್ಸ್ ಎಲ್ಲ ಸೇರಿ ಒಂದು 7000 ಬೆಡ್ಸ್ನಲ್ಲಿ ಎಲ್ಲ ಕಡೆ ತುಂಬಿಕೊಂಡು ಜನ ಬರ್ತಿದ್ದಾರೆ. ಇದು ಆತಂಕದಿಂದ ಬರ್ತಾ ಇರುವಂಥ ಕೇಸಸ್ ಜಾಸ್ತಿ ಆಗಿದೆ. ಮುಂಚೆನೇ ಬೆಡ್ ಬ್ಲಾಕ್ ಮಾಡುವಂಥದ್ದು, ನಮಗೆ ಬೆಡ್ ಸಿಗುತ್ತದೋ ಇಲ್ವೋ, ಆಕ್ಸಿಜನ್ ಸಿಗುತ್ತದೋ ಇಲ್ವೋ, ಅನಗತ್ಯವಾಗಿ ಬೆಡ್ ಬ್ಲಾಕಿಂಗ್ ತುಂಬ ಜಾಸ್ತಿ ಆಗ್ತಾ ಇದೆ. ಆದರೂ ಆ್ಯಸ್ ಆನ್ ಡೇಟ್ ನಮ್ಮಲ್ಲಿ ಆಕ್ಸಿಜನೇಟೆಡ್ ಬೆಡ್ಸ್ದು ಕೊರತೆ ಇಲ್ಲ. ಐ ವಾಂಟ್ ಟು ಸ್ಪೆಸಿಫೈ ದಿಸ್ ಅಗೇನ್. ಆಕ್ಸಿಜನೇಟೆಡ್ ಬೆಡ್ಸ್ನಲ್ಲಿ ಪ್ರೈವೇಟ್ ನಮಗೆ 155 ಬೆಡ್ಸ್ ಇದೆ. KR ಹಾಸ್ಪಿಟಲ್ನಲ್ಲಿ ಆಕ್ಸಿಜನೇಟೆಡ್ ಬೆಡ್ಸ್ 150 ಇದೆ. ನಮಗೆ ಕೊರತೆ ಆಗಿದ್ದು ICU.
ವೆಂಟಿಲೇಟರ್ಸ್ನಲ್ಲಿ ಕೊರತೆ ಇದೆ. ಆ್ಯಸ್ ಆನ್ ಡೇಟ್ ಇವತ್ತು ನಾವು ಮಾತಾಡ್ತಾ ಇರುವಾಗಲೇ ಬರೀ ನಮಗೆ ಜಿಲ್ಲೆಯಲ್ಲಿ 10 ವೆಂಟಿಲೇಟರ್ ಬೆಡ್ಸ್ ಆರ್ ಅವೈಲೇಬಲ್. ಪ್ರೈವೇಟ್ನಲ್ಲಿ 1 ಮಾತ್ರ ಅವೈಲೇಬಲ್ ಇದೆ. ನಮ್ಮಲ್ಲಿ KRನಲ್ಲಿ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಒಂದು 10 ಬೆಡ್ಸ್ ಅವೈಲೇಬಲ್ ಇದೆ. ಸೊ ಬಟ್ ದ ಪ್ರಾಬ್ಲಮ್ ಇಸ್ ವೆಂಟಿಲೇಟರ್ ಮೇಲೆ ಹೋಗಿದ ಮೇಲೆ ದ ಚಾನ್ಸ್ ಆಫ್ ಸರ್ವೈವಲ್ ಇಸ್ ಲೆಸ್ ದ್ಯಾನ್ 0.5%. ಸೊ ನಾವು ಏನು ನೋಡ್ತಾ ಇದ್ದೀವಿ, ನಮ್ಮ ಮಂಟ್ಕಲ್ಲಿನಲ್ಲಿ ಏನು 650 ಬೆಡ್ಸ್ ಇದೆ. ದೋಸ್ ಆರ್ ಆಲ್ ರೆಗ್ಯುಲರ್ ಬೆಡ್ಸ್, ಆಕ್ಸಿಜನೇಟೆಡ್ ಬೆಡ್ಸ್ ಯಾವುದೂ ಇಲ್ಲ. ಬಟ್ ಅಲ್ಲಿ ಹೋಗಿದವರು ಕೂಡ, ಸಣ್ಣ ವಯಸ್ಸವರು ಕೂಡ ನಮಗೆ ICU ಬೇಕು, ಆಕ್ಸಿಜನ್ ಬೇಕು ಅಂತ ಅರಿವಿಲ್ಲದೇನೆ ಕೇಳ್ತಿದ್ದಾರೆ. ಅವರಿಗೆ ಸ್ಯಾಚುರೇಷನ್ 99% ಇದ್ರೂ ನಮಗೆ ಬೆಡ್ ಬ್ಲಾಕ್ ಮಾಡಿ ಕೊಡಿ ಅಂತ ಹೇಳ್ತಿದ್ದಾರೆ. ನಮಗೆ ಅರ್ಥ ಆಗುತ್ತದೆ ಆತಂಕದ ಸಿಚುವೇಶನ್ ಸೃಷ್ಟಿ ಆಗಿದೆ. ಬಿಕಾಸ್ ಬರೀ ಮೈಸೂರು ಜಿಲ್ಲೆಗೆ ಕೇಟರ್ ಮಾಡಬೇಕಾದ್ರೆ 7,000 ಬೆಡ್ ಸಾಕಾಗ್ತಾ ಇತ್ತು. ಬಟ್ ಸುತ್ತಮುತ್ತ ಜಿಲ್ಲೆಗಳಿಂದ, ಬೆಂಗಳೂರಿಂದ, ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ದೇರ್ ಇಸ್ ಅ ಲೋಡ್ ಆನ್ ಸ್ಟ್ರೆಸ್ ಇದೆ ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ. ಸೊ ನಾವು ಜನರಲ್ಲಿ ಏನು ವಿನಂತಿ ಮಾಡ್ತೀವಿ ಅಂದರೆ, ದಯವಿಟ್ಟು ನಿಮ್ಮ ಸಿಂಪ್ಟಮ್ಸ್ ನೋಡಿ. ಈವನ್ ದೋ ಟೆಸ್ಟ್ಗೆ ಹೋಗಲಿಕ್ಕೆ ಆಗಿಲ್ಲ ಅಂದರೂ ನಿಮಗೆ ಸಿಂಪ್ಟಮ್ಸ್ ಇದ್ದರೆ ಯು ಹ್ಯಾವ್ ಟು ಕನ್ಸಲ್ಟ್ ಅ ಡಾಕ್ಟರ್. ಆ್ಯಂಡ್ 90% to 95% ಕೇಸಸ್ನಲ್ಲಿ ಹೋಮ್ ಐಸೋಲೇಷನ್ನಲ್ಲಿನೇ ಟ್ರೀಟ್ಮೆಂಟ್ನಲ್ಲಿ ಜನರು ರಿಕವರ್ ಆಗ್ತಾ ಇದ್ದಾರೆ. ದೇರ್ ಇಸ್ ನೋ ನೀಡ್ ಟು ರಶ್ ಫಾರ್ ಅ ಹಾಸ್ಪಿಟಲ್ ಬೆಡ್. ಇಮಿಡಿಯೇಟ್ ಆಗಿ ನನಗೆ ಪಾಸಿಟಿವ್ ಆಗಿದೆ, ನನಗೆ ಹಾಸ್ಪಿಟಲ್ ಬೆಡ್ ಬೇಕು ಅನ್ನೋ ಆತಂಕ ಬೇಡ. ಏನು ಎಸೆನ್ಷಿಯಲ್ ಡ್ರಗ್ಸ್ ಕೊಡಬೇಕು ನಾವೆಲ್ಲ ಪ್ರಿಸ್ಕ್ರೈಬ್ ಮಾಡಿ ಕೊಡ್ತೀವಿ. ಆಲ್ ಎಸೆನ್ಷಿಯಲ್ ಡ್ರಗ್ಸ್ ಆರ್ ಬೀಯಿಂಗ್ ಮೇಡ್ ಅವೈಲೇಬಲ್ ಇನ್ ದ ಮಾರ್ಕೆಟ್. ಎಲ್ಲರೂ ದಯವಿಟ್ಟು ಮನೆಯಲ್ಲಿ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಳ್ಳಿ. ಸ್ಯಾಚುರೇಷನ್ 94ಕ್ಕಿಂತ ಕಮ್ಮಿ ಆಗಿದ್ದರೆ ಮಾತ್ರ ಯು ವಿಲ್ ನೀಡ್ ಟು ವಿಸಿಟ್ ಅ ಹಾಸ್ಪಿಟಲ್. ಈಗ ಲಾಕ್ಡೌನು ಅನೌನ್ಸ್ ಆಗಿದೆ. ಸೊ ಎಲ್ಲ ಮನೆಯಲ್ಲಿ ನಾಳೆಯಿಂದ ವೆನ್ ಇಟ್ ಇಸ್ ಬೀಯಿಂಗ್ ಎನ್ಫೋರ್ಸ್, ಪ್ಲೀಸ್ ಸ್ಟಾಕ್ ಅಪ್ ಆನ್ ಹೆಲ್ತ್ ಆಕ್ಸಿಮೀಟರ್ಸ್. ಆ್ಯಂಡ್ ಓನ್ಲಿ ವೆನ್ ಯೋರ್ ಪಲ್ಸ್ ಆಕ್ಸಿಮೀಟರ್ನಲ್ಲಿ 94ಕ್ಕಿಂತ ಕಮ್ಮಿ ಆಗಿದ್ದರೆ ಸ್ವಲ್ಪ ಆತಂಕ ಪಡಬೇಕು. ಎವ್ರಿ 2 hours ಚೆಕ್ ಮಾಡ್ಕೊಳ್ಳಿ. ಪ್ರೋನ್ ಪೊಸಿಷನ್ನಲ್ಲಿ ಸಾಧ್ಯವಾದಷ್ಟು ಇಫ್ ಯು ಕ್ಯಾನ್ ಟ್ರೈ ಆ್ಯಂಡ್ ಸ್ಲೀಪ್, ಇಟ್ ವಿಲ್ ಹೆಲ್ಪ್ ಇನ್ ಗೆಟಿಂಗ್ ಮೋರ್ ಆಕ್ಸಿಜನ್ ಟು ದ ಲಂಗ್ಸ್ ಅಂತ ಹೇಳ್ತಾರೆ. ಆ್ಯಂಡ್ ವಿ ವಾಂಟ್ ಟು ಅಶ್ಯೂರ್ ಯು ದಟ್ ನಾವು ಸ್ಟೇಟ್ ಗೌರ್ಮೆಂಟ್ನು ರಿಕ್ವೆಸ್ಟ್ ಮಾಡಿದ್ದೀವಿ. ಇನ್ನೂ 700 ಆಕ್ಸಿಜನೇಟೆಡ್ ಬೆಡ್ಸ್ ನಮಗೆ 1 ವಾರ 10 ದಿನದಲ್ಲಿ ಆಗುತ್ತದೆ. ಟ್ರಾಮಾ ಕೇರ್ ಸೆಂಟರ್ನಲ್ಲಿ 200 ಬೆಡ್ಸ್ನಲ್ಲಿ 60 ಜನ ಮಾತ್ರ ಫಿಲ್ ಆಗಿದ್ದಾರೆ. ನಾವು 3-4 ದಿನ ಹಿಂದೆನೇ ನಾವು ಟ್ರಾಮಾ ಕೇರ್ ಸೆಂಟರ್ ಸ್ಟಾರ್ಟ್ ಮಾಡಿದ್ವಿ. 60 ಪೀಪಲ್ ಆರ್ ಫುಲ್. 2 ವೆಂಟಿಲೇಟರ್ ಮೇಲೇನೂ ಇದ್ದಾರೆ. ಸೊ ಅಲ್ಲಿ ಬೆಡ್ಸ್ ಅವೈಲೇಬಲ್ ಇದೆ. KR ಹಾಸ್ಪಿಟಲ್ನಲ್ಲಿ ಬೆಡ್ಸ್ ಅವೈಲೇಬಲ್ ಇದೆ. 145 ಆಸ್ ಐ ಹ್ಯಾವ್ ಸೆಡ್ ಇನ್ನೂ ಆಕ್ಸಿಜನೇಟೆಡ್ ಬೆಡ್ಸ್ ಅವೈಲೇಬಲ್ ಇದೆ. ಅದರ ಮೇಲೆ 200 ಬೆಡ್ಸೂ ಇನ್ನೊಂದು 3 daysನಲ್ಲಿ ನಾವು ರೆಡಿ ಮಾಡ್ತೀವಿ. KR ಹಾಸ್ಪಿಟಲ್ ಸ್ಟೋನ್ ಬಿಲ್ಡಿಂಗ್ ಆ್ಯಂಡ್ ಸರ್ಜಿಕಲ್ ಬ್ಲಾಕ್ ಅಂತ ಹೇಳ್ತೀವಿ, ಓಲ್ಡ್ ಬಿಲ್ಡಿಂಗ್ನಲ್ಲಿ. ಇದಕ್ಕೆ ಮೇಲೆ ವಿ ಹ್ಯಾವ್ ಆಲ್ಸೋ ಸೂಪರ್ ಸ್ಪೆಷಾಲಿಟಿನಲ್ಲಿನೂ 250 ಬೆಡ್ಸ್ ಆ್ಯಂಡ್ ಟ್ರಾಮಾನಲ್ಲಿ ಇನ್ನೂ 200 ಬೆಡ್ಸ್, PKTBನಲ್ಲಿ 100 ಬೆಡ್ಸ್, ಎಲ್ಲ ಆಕ್ಸಿಜನೇಟೆಡ್ ಬೆಡ್ಸ್ ಸಿದ್ಧತೆ ಆಗ್ತಾ ಇದೆ. ಸೊ ಆಕ್ಸಿಜನೇಟೆಡ್ ಬೆಡ್ಸ್ಗೆ ತೊಂದರೆ ಇಲ್ಲ. ಬಟ್ ಬೆಡ್ ಅವೈಲೇಬಲ್ ಇದೆ ಅಂತ ಬೆಡ್ ಬ್ಲಾಕ್ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ. ಬಿಕಾಸ್ ಎಸೆನ್ಷಿಯಲ್ ಪೀಪಲ್ಗೆ ಟೈಮ್ಗೆ ಸಿಗಬೇಕು ಬೆಡ್ಸ್. ಎಲ್ಲರೂ ಬ್ಲಾಕ್ ಮಾಡ್ತಾ ಹೋಲ್ಡ್ ಮಾಡ್ತಾ ಇದ್ರೆ ತುಂಬ ಕಷ್ಟ ಆಗುತ್ತದೆ. ವೆದರ್ ಇಟ್ ಇಸ್ ಆನ್ ಡ್ರಗ್ಸ್ ಆರ್ ವೆದರ್ ಇಟ್ ಇಸ್ ಆನ್ ಬೆಡ್ಸ್ ಆರ್ ಆಕ್ಸಿಜನ್. ನಮ್ಮ ಸ್ಟೇಟ್ನಲ್ಲಿ 800+ MT ಜನರೇಟ್ ಮಾಡುವಷ್ಟು ಕೆಪಾಸಿಟಿ ಆಕ್ಸಿಜನ್ ಇದೆ. ನಮ್ಮ ಜಿಲ್ಲೆಗೆ 12 MT ಪರ್ ಡೇನೇ ರಿಕ್ವೈರ್ಮೆಂಟ್ ಇತ್ತು. ನೌ ಇಟ್ ಹ್ಯಾಸ್ ರಿಸನ್ ಅಪ್ ಟು 17 MT. ಈಗ ಬರುವ ದಿನದಲ್ಲಿ 20 to 25 ಮೆಟ್ರಿಕ್ ಟನ್ ಪರ್ ಡೇ ಆಫ್ ಆಕ್ಸಿಜನ್ ನಮಗೆ ಬೇಕಾಗುತ್ತದೆ. ಅದಕ್ಕೆ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ಜನರಲ್ಲಿ ಕೇಳ್ಕೊಳ್ತಾ ಇರುವುದು, ಜಾಸ್ತಿ ಆತಂಕ ಪಡಬೇಡ. ಬರುವ 15 ದಿನ ಲಾಕ್ಡೌನ್ ಅಂತ ಘೋಷಣೆ ಆಗಿದೆ. ಮನೆಯಲ್ಲಿ ಈ ಹಿಂದೆ ನಾವೇನು ನೋಡಿದ್ದೀವಿ, ಮನೆಯಲ್ಲಿ ಸಣ್ಣ ವಯಸ್ಸಾಗಿದ್ದವರು ಹೊರಗೆ ಓಡಾಡಿ ಬಂದ ಮೇಲೆ ವಯಸ್ಸಾಗಿದ್ದವರಿಗೆ, ಕೋಮಾರ್ಬಿಡಿಟಿ ಇದ್ದವರಿಗೆ ಇದು ಸೋಂಕು ಆಗಿ ಅವರಿಗೆ ಬಿಕಾಸ್ ಆಫ್ ಕೋಮಾರ್ಬಿಡಿಟೀಸ್ ನಾವು ಈ ಏನು ಡೆತ್ ಆಡಿಟ್ ಮಾಡಿದ್ದೀವಿ, ಎಲ್ಲ ಡೆತ್ ಆಡಿಟ್ನಲ್ಲಿ 60 years ಮೇಲ್ಪಟ್ಟವ್ರದ್ದೇನೆ ಹೆಚ್ಚಿನ ಸಂಖ್ಯೆ ಇದೆ. ಸಣ್ಣ ವಯಸ್ಸವ್ರದ್ದು ಇಲ್ಲ ಅಂತಿಲ್ಲ. ಬಟ್ 80 to 85% ಕೇಸಸ್ ಆರ್ ಮೋರ್ ದ್ಯಾನ್ 60 years ಆಫ್ ಏಜ್ ವಿತ್ ಕೋಮಾರ್ಬಿಡಿಟೀಸ್. ಸೊ ವಯಸ್ಸಾಗಿದ್ದವ್ರಿಗೆ ಹೋಮ್ ಐಸೋಲೇಷನ್, ಪಲ್ಸ್ ಆಕ್ಸಿಮೀಟರ್, ರೆಗ್ಯುಲರ್ ಪ್ರಾಣಾಯಾಮ್ ಇಂಥದ್ದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಇಫ್ ಯುವರ್ ಸ್ಯಾಚುರೇಷನ್ ಲೆವೆಲ್ ಫಾಲ್ಸ್, ದಯವಿಟ್ಟು ಯು ಕ್ಯಾನ್ ಕನ್ಸಲ್ಟ್ ಆ್ಯಂಡ್ ಕಮ್ ಟು ದ ಹಾಸ್ಪಿಟಲ್. ಸೊ ನಾವು ಈಗ ಹಿಂದೆ ಏನಾಗ್ತಾ ಇತ್ತು, ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. 7,000 ಅಷ್ಟು ಜನರನ್ನು ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. MMCRI ಆ್ಯಂಡ್ CFTRIಗೆ ನಾವು ಟೆಸ್ಟ್ ರಿಸಲ್ಟ್ಸ್ಗೆ ಟೆಸ್ಟ್ ಮಾಡಲಿಕ್ಕೆ ಲ್ಯಾಬ್ಸ್ಗೆ ಕಳಿಸ್ತಾ ಇದ್ವಿ. ಅಲ್ಲಿ ಕೂಡ
ಇಬ್ಬರಿಬ್ಬರು ಪಾಸಿಟಿವ್ ಆಗಿರೋದ್ರಿಂದ ನೆಗೆಟಿವ್ ರಿಪೋರ್ಟ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ತಡೆ ಆಯಿತು. ಆಲ್ಮೋಸ್ಟ್ ಒಂದು 4-5 ಡೇಸ್ ತಡೆ ಆಯಿತು. ಸೊ ಯಾರು ಪಾಸಿಟಿವ್ ಇದ್ದಾರೆ ಅವ್ರಿಗೆ ತಕ್ಷಣ ಮಾಹಿತಿ ಸಿಕ್ಕಿದೆ. ಯಾರು ಸ್ವಲ್ಪ ನೆಗೆಟಿವ್ ಆಗಿ ರಿಪೋರ್ಟ್ ಇತ್ತು ಅವ್ರದ್ದು ಮಾಹಿತಿ ಇಲ್ಲ, ಅವರು ಆತಂಕಕ್ಕೆ ಗುರಿ ಆಗ್ತಾರೆ. ನಮ್ಗೆ ಅರ್ಥ ಆಗುತ್ತದೆ, ನಾವು ಟೆಸ್ಟ್ ಕೊಟ್ಟು ವಿ ಆರ್ ವೇಟಿಂಗ್, ನಮಗೆ ರಿಪೋರ್ಟ್ ಬಂದಿಲ್ಲ ಅಂದರೆ. ಸೊ ಇನ್ಮುಂದೆ ಆಸ್ ಪರ್ ಗವರ್ಮೆಂಟ್ ಡೈರೆಕ್ಷನ್ಸ್ ಯಾರು ILI ಸಾರಿ ಕೇಸಸ್ ಇರ್ತಾರೆ, ಯಾರು ಪಾಸಿಟಿವ್ ಅವರ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಇರ್ತಾರೆ, ವಾಲಂಟ್ರಿ ಆಗಿ ಬಂದು ಟೆಸ್ಟ್ ಮಾಡಿಸ್ಕೊಂಡಿದ್ರೆ ವಿ ವಿಲ್ ಸಿ ದಟ್ ಯುವರ್ ರಿಪೋರ್ಟ್ ರೀಚಸ್ ಯು ವಿತ್ ಇನ್ 1 ಡೇ, ಮ್ಯಾಕ್ಸಿಮಮ್ half a day to 1 day ಒಳಗೆ ರಿಪೋರ್ಟ್ ನಾವು ಮತ್ತೆ ವಿ ವಿಲ್ ಸಿ ದಟ್ ಇಟ್ ಇಸ್ ಡನ್. ಬಿಕಾಸ್ ಯಾರು ಸ್ಟಾಫ್ ಪಾಸಿಟಿವ್ ಆಗಿದ್ದಾರೆ ವಿ ಹ್ಯಾವ್ ರಿಪ್ಲೇಸ್ ದೆಮ್, ದಟ್ ಈಸ್ ಒನ್ ಥಿಂಗ್. ಎರಡನೇದಾಗಿ ನಾವು ಬಹಳ ಚೆನ್ನಾಗಿ ಮೈಸೂರಿನಲ್ಲಿ ಇಡೀ ಸ್ಟೇಟ್ನಲ್ಲಿ 57% ನಾವು ವ್ಯಾಕ್ಸಿನೇಷನ್ ಮಾಡಿದ್ದೀವಿ. ದ ಓನ್ಲಿ ಈಗಿರುವಂಥ ಪರಿಸ್ಥಿತಿನಲ್ಲಿ ನಾವು ಮಾಡುವಂಥದ್ದು ಎಲ್ಲರೂ ವ್ಯಾಕ್ಸಿನೇಟ್ ಮಾಡಿಕೊಳ್ಳೋದು. May 1st ಇಂದ 18 to 44 ಇಯರ್ಸ್ಗೆ ವ್ಯಾಕ್ಸಿನೇಷನ್ ಓಪನ್ ಆಗ್ತಾ ಇದೆ. ಆ್ಯಂಡ್ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಇಫ್ ಗವರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲಿ ನೀವು ಮಾಡ್ಕೊಂಡಿದ್ರೆ ಫ್ರೀ ಆಗಿ ನಾವು ಲಸಿಕೆ ಕೊಡ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಲಸಿಕೆ ಪಡಿಬೇಕು ಅಂತ ನಾವು ವಿನಂತಿಸ್ತೀವಿ. ಬಿಕಾಸ್ ನಮ್ಮ ಜಿಲ್ಲೆನಲ್ಲಿ 57% ಆಗಿದೆ. ತಾಲೂಕ್ಸಲ್ಲಿ ಕೆಲವು ತಾಲೂಕಿನಲ್ಲಿ 70%, 75% ಆಗಿದೆ. ಸಿಟಿನಲ್ಲಿ 47% ಮಾತ್ರ ಆಗಿದೆ. ಮೈಸೂರು ಸಿಟಿಯಲ್ಲಿ 3.5 ಲಕ್ಷ ಜನ ಇರ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ವ್ಯಾಕ್ಸಿನೇಷನ್ ಪಡಿಬೇಕು. ದೇರ್ ಆರ್ ಲಾಟ್ ಆಫ್ ಕ್ವೆಶನ್ಸ್ ದಟ್ ನಾವು ವ್ಯಾಕ್ಸಿನೇಷನ್ ಪಡೆದಿದ್ರು, 2 ಡೋಸ್ ಪಡೆದಿದ್ರು ನಮಗೆ ಪಾಸಿಟಿವ್ ಬರುತ್ತದೆ. ಇದು ಆಂಪ್ಲಿ ಕ್ಲಿಯರ್ ಮಾಡಿದ್ದಾರೆ ದಟ್ ಲೈಫ್ ಕಾಂಪ್ಲಿಕೇಶನ್ಸ್ ಆಗಲ್ಲ. ವ್ಯಾಕ್ಸಿನ್ ಪಡೆದಿದ್ದವರಿಗೆ ಕಾಂಪ್ಲಿಕೇಶನ್ಸ್ ಆಗಲ್ಲ. ವ್ಯಾಕ್ಸಿನ್ ಪಡೆದಿದ್ದವರು ಕೋವಿಡಿಂದ ಸತ್ತಿದ ಪ್ರಕರಣಗಳು ಇಲ್ಲ. ಇನ್ನೂ ನಮ್ಮಲ್ಲಿ ನಮ್ಮದೇ ಆಗಿಲ್ಲ. ಇಡೀ ದೇಶದಲ್ಲಿ ಕೋಟ್ಯಾಂತರ ಜನ ವ್ಯಾಕ್ಸಿನ್ ಪಡೆದಿದ್ದಾರೆ. ಬಟ್ ವ್ಯಾಕ್ಸಿನ್ ಪಡೆದಿದ ಮೇಲೆ ಪಾಸಿಟಿವ್ ಆಗಿದ್ರು ಕಾಂಪ್ಲಿಕೇಶನ್ಸ್ ಆಗಿ ಡೆತ್ ಎಲ್ಲಿನೂ ರಿಪೋರ್ಟ್ ಆಗಿಲ್ಲ. So this is a very encouraging thing, and we request every citizen of Mysore to please avail of this opportunity and get yourself vaccinated. So mattomme before I close, I only request ಜಾಸ್ತಿ ಆತಂಕ ಪಡಬೇಡಿ. and oxygenated beds available ಇದೆ. ಗವರ್ಮೆಂಟ್ ರನ್ ಹಾಸ್ಪಿಟಲ್ಸ್ನಲ್ಲಿ ಆ್ಯಂಡ್ ಸಾಸ್ನಲ್ಲಿ ಇರುವಂಥವರಿಗೆ ರೆಮಿಡಿಸಿವಿರ್ ಅವೈಲೇಬಲ್ ಇದೆ. ICU ವೆಂಟಿಲೇಟರ್ ಶಾರ್ಟೇಜ್ ಇದೆ. ವಿ ವಿಲ್ ರ್ಯಾಂಪ್ ಅಪ್. ನಾವು ಗವರ್ಮೆಂಟ್ ಕೇಳಿದ್ವಿ, ICU ವೆಂಟಿಲೇಟರ್ ರ್ಯಾಂಪ್ ಅಪ್ ಮಾಡ್ತೀವಿ. ಈವನ್ ಇನ್ ICU ದೇ ಆರ್ 2 ಟೈಪ್ಸ್. ಒಂದು ವೆಂಟಿಲೇಟರ್, ಇನ್ನೊಂದು ಕಡೆ ದೇ ಗಿವ್ ಮೋರ್ ಅಟೆನ್ಷನ್ ಆ್ಯಂಡ್ ಮೋರ್ ಹೈ ಫ್ಲೋ ಆಕ್ಸಿಜನ್ ಕೊಡ್ತಾರೆ. ICU ಅಂದ್ರೇನೆ ಇಂಟೆನ್ಸಿವ್ ಕೇರ್ ಯೂನಿಟ್. ಪ್ರತಿಯೊಂದು ICU ಪೇಷಂಟ್ಗೆ 1:1 ರೇಷಿಯೋನಲ್ಲಿ ನರ್ಸ್ ಇರ್ತಾರೆ. ಬಟ್ ಈಗ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ತುಂಬ ಸ್ಟ್ರೆಚ್ ಆಗಿರೋದ್ರಿಂದ ಈವನ್ ಇನ್ ICU ವೆಂಟಿಲೇಟರ್ ಕೇರ್ 1:20 ನಾವು ಕೊಡಲಿಕ್ಕೆ ಆಗ್ತಾ ಇದೆ. 1:10 ಟ್ರೈ ಮಾಡ್ತಾ ಇದ್ದೀವಿ. ಬಟ್ ನರ್ಸಸ್ ಆ್ಯಂಡ್ ಡಾಕ್ಟರ್ಸ್ ಶಾರ್ಟೇಜ್ ಇರೋದ್ರಿಂದ ವಿ ಆರ್ ಈವನ್ ಇನ್ ICU ಕೇರ್ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ದೆಮ್. 1:1 ಕೊಡಲಿಕ್ಕೆ ಆಗ್ತಾ ಇಲ್ಲ, 1:10 or 1:20. ಥ್ರೂ ದಿಸ್ ಪ್ಲಾಟ್ಫಾರ್ಮ್ ಐ ಆಲ್ಸೋ ರಿಕ್ವೆಸ್ಟ್ ಎನಿ ಡಾಕ್ಟರ್ಸ್, ನರ್ಸಸ್ ಆರ್ ಗ್ರೂಪ್ ಡಿ ಇಂಥವರು ಯಾರಾದರೂ ವಾಲಂಟಿಯರ್ ಆಗಿದ್ರೆ ವಿ ರಿಕ್ವೆಸ್ಟ್ ಯು ಟು ಪ್ಲೀಸ್ ಅಪ್ರೋಚ್ ಅಸ್. ಇನ್ನೊಂದು, ಬಿಕಾಸ್ ನಮಗೆ ದೇರ್ ಆರ್ ವಾರ್ ರೂಮ್ ಕಡೆಯಿಂದ ನಾವು ಎಲ್ಲ ಕೆಲಸ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ವಾರ್ ರೂಮ್ ನಂಬರ್ಸ್ ಆರ್ ಅವೈಲೇಬಲ್ ಟು ಆಲ್, ಬಟ್ ವಾರ್ ರೂಮ್ ಇಸ್ ಅ ಡೇಟಾ ಕಾಲ್. ಸೊ ಈಗ ವಾರ್ ರೂಮ್ ನಂಬರ್ಸ್ ಆರ್ 0821-295-7711 and 0821-295-7811. These are the war room numbers. ಯಾರಿಗೆ ಪಾಸಿಟಿವ್ ಆಗುತ್ತದೋ ನಾವು ವಾರ್ ರೂಮಿಂದ ಫಸ್ಟ್ ನಾವು ಕಾಲ್ ಮಾಡ್ತೀವಿ. ಸೊ ದಿಸ್ ವಾಸ್ ದ ಪ್ರೊಸೀಜರ್. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆತಂಕದಿಂದ ದೇ ಆರ್ ಟ್ರೈಂಗ್ ಟು ಮೇಕ್ ಕಾಲ್ಸ್ ಹಿಯರ್ ಆ್ಯಂಡ್ ದೇರ್. ಅವ್ರಿಗೆ ಗೊತ್ತಾಗ್ತಿಲ್ಲ ಎಲ್ಲಿ ಕರೆಕ್ಟಾಗಿ ಕಾಲ್ ಮಾಡಬೇಕು ಅಂತ. ವಿ ಹ್ಯಾವ್ ಓಪನ್ ಒನ್ ಮೋರ್ ಲೈನ್. ಇವತ್ತು ಸಂಜೆಯಿಂದ ಅದು ಓಪನ್ ಆಗುತ್ತದೆ. 0821-2424-111. ಐ ವುಡ್ ರಿಪೀಟ್ ಅಗೇನ್, 0821-2424-111. ಇಲ್ಲಿ ವಿ ಹ್ಯಾವ್ ಪುಟ್ 10 people. ಸೊ ಇಟ್ ವಿಲ್ ರನ್ 24/7. ಏನೇ ಕ್ವೆರಿ ಇರಲಿ, ಏನೇ ವಾಟ್ ಎವರ್ ಇಸ್ ಯುವರ್ ಕನ್ಸರ್ನ್ ಇಡೀ ಜಿಲ್ಲೆನಲ್ಲಿ, ವಿ ರಿಕ್ವೆಸ್ಟ್ ಯು ಟು ಕಾಲ್ ಆನ್ ದಿಸ್ ಲೈನ್ 0821-2424-111. ಇದರ ಜೊತೆಗೆ ತಾಲೂಕು ಮಟ್ಟದಲ್ಲಿ ವಿ ಆರ್ ಆಲ್ಸೋ ಸೀಯಿಂಗ್ ಹ್ಯೂಜ್ ಇನ್ಕ್ರೀಸ್ ಇನ್ ಕೇಸಸ್ ಅಟ್ ತಾಲೂಕಾ ಲೆವೆಲ್. 50+ ಕೇಸಸ್ ಎವ್ರಿ ಡೇ ತಾಲೂಕು ಮಟ್ಟದಲ್ಲಿ ಆಗ್ತಾ ಇದೆ. ತಾಲೂಕು ವಾರ್ ರೂಮ್ಸ್ ನಾವು ಶುರು ಮಾಡಿದ್ವಿ. ಎಲ್ಲ ತಾಲೂಕಿನಲ್ಲಿ ಪ್ರಚಾರ ಮಾಡಿದ್ದಾರೆ. ಒಂದೊಂದು ತಾಲೂಕಿನಲ್ಲಿ ಏನೇನೋ ಅವರ ವಾರ್ ರೂಮ್ ನಂಬರ್ ಇದೆ. ಹಿಂದೆ ಏನು ಕೆಲಾಮಿಟಿ ನಂಬರ್ ಇದು ಅದನ್ನೇ ಅವರು ವಾರ್ ರೂಮ್ ನಂಬರ್ ಆಗಿ ಮಾಡಿದ್ದಾರೆ. ಅಲ್ಲಿನೂ ಟ್ರಯೇಜಿಂಗ್ ಲೋಕಲ್ ಆಗಿ ಆಗುತ್ತದೆ. ಪ್ರತಿ ತಾಲೂಕಿನಲ್ಲಿನೂ 50 ಆಕ್ಸಿಜನೇಟೆಡ್ ಬೆಡ್ಸ್ ಇದೆ, 5 ವೆಂಟಿಲೇಟರ್ಸ್ ಇದೆ ಪ್ರತಿ ತಾಲೂಕಿನಲ್ಲಿನೂ. ಸೊ ದೇರ್ ಇಸ್ ನೋ ಶಾರ್ಟೇಜ್ ಆಫ್ ವೆಂಟಿಲೇಟರ್ ಆರ್ ಆಕ್ಸಿಜನೇಟೆಡ್ ಬೆಡ್ ಎಟ್ ದ ತಾಲೂಕಾ ಲೆವೆಲ್. ಇದರ ಜೊತೆಗೆ ಸಿಟಿನಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ವೈಸ್ ಅವರು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಸೊ ಇಫ್ ಯು ಫೈಂಡ್ ದಟ್ ಎನಿ ಆಫ್ ದೀಸ್ ನಂಬರ್ಸ್ ಇಸ್ ನಾಟ್ ವರ್ಕಿಂಗ್, ಇನ್ನೊಂದು ನಂಬರ್ ದೇರ್ ಇಸ್ ಆಲ್ವೇಸ್ ಅನ್ ಆಲ್ಟರ್ನೇಟಿವ್.
ಸೊ ಈಗ ವಾರ್ ರೂಮ್ ಜೊತೆ ವಾಟ್ ವಿ ಹ್ಯಾವ್ ಕೋವಿಡ್ ಹೆಲ್ಪ್ ಲೈನ್ ನಂಬರ್ ವಿಲ್ ಬಿ 0821242411 ಅಲಾಂಗ್ ವಿತ್ ದಿಸ್ ಆಲ್ ಕಾನ್ಸ್ಟಿಟ್ಯೂಯೆನ್ಸೀಸ್ KR, CR, NR ನಲ್ಲಿ ದೇರ್ ಆರ್ ಸೆಪರೇಟ್ ಹೆಲ್ಪ್ ಲೈನ್ಸ್ ಫಾರ್ ದ ಸಿಟಿ. ಪ್ರತಿ ತಾಲೂಕಿನಲ್ಲಿನೂ ಸೆಪರೇಟ್ ಹೆಲ್ಪ್ ಲೈನ್ ಇದೆ. ಸೊ ಅಗೇನ್ ಐ ರಿಕ್ವೆಸ್ಟ್ ಪೀಪಲ್, ಆತಂಕ ಜಾಸ್ತಿ ಪಡಬೇಡಿ. ಆ್ಯಂಡ್ ಆತಂಕದಿಂದ ಬೆಡ್ ಬ್ಲಾಕ್ ಮಾಡುವುದು, ಅನವಶ್ಯಕತೆ ಇರುವವರಿಗೆ ಬೆಡ್ ಬುಕಿಂಗ್ ಮಾಡುವಂಥದ್ದು ದಯವಿಟ್ಟು ಮಾಡಬೇಡಿ. ಅವಶ್ಯಕತೆ ಇದ್ದವರಿಗೆ ವಿ ನೀಡ್ ಟು ಬ್ಲಾಕ್ ದ ಬ್ಲಡ್ಸ್, ವಿ ನೀಡ್ ಟು ಗಿವ್ ದೆಮ್ ದ ಎಸೆನ್ಷಿಯಲ್ ಆಕ್ಸಿಜನ್ ಇನ್ ಟೈಮ್. ಅಗೇನ್ ಆಕ್ಸಿಜನ್ ಬೆಡ್ಸ್ದು ಯಾವುದೇ ಕೊರತೆ ಇಲ್ಲ.